ಜಿಲ್ಲಾಧಿಕಾರಿ ಕಚೇರಿಗೆ ವಿವಿಧ ಕೆಲಸ ಕಾರ್ಯಗಳಿಗಾಗಿ ಪ್ರತಿದಿನ ನೂರಾರು ಜನರು ಆಗಮಿಸುತ್ತಾರೆ. ಅದರಲ್ಲೂ ವಿಕಲಚೇತನರು ಪಿಂಚಣಿ, ದಾಖಲೆ ಪರಿಶೀಲನೆ, ಅರ್ಜಿ ಸಲ್ಲಿಕೆ ಸೇರಿದಂತೆ ಅನೇಕ ಸರ್ಕಾರಿ ಸೇವೆಗಳಿಗಾಗಿ ಕಚೇರಿಗೆ ಭೇಟಿ ನೀಡುತ್ತಾರೆ. ಆದರೆ ಅವರಿಗೆ ಸುಲಭವಾಗಿ ಓಡಾಡಲು ಅನುಕೂಲವಾಗುವ ರ್ಯಾಂಪ್, ವೀಲ್ಚೇರ್ ವ್ಯವಸ್ಥೆ, ಲಿಫ್ಟ್ ಬಳಕೆಗೆ ಸೂಕ್ತ ಮಾರ್ಗದರ್ಶನ ಹಾಗೂ ವಿಶೇಷ ಸಹಾಯ ಕೇಂದ್ರಗಳ ಕೊರತೆ ಇರುವುದಾಗಿ ವಿಕಲಚೇತನರು ಆರೋಪಿಸಿದ್ದಾರೆ. ಕಚೇರಿ ಆವರಣದಲ್ಲಿ ಕೆಲವೆಡೆ ಮೆಟ್ಟಿಲುಗಳೇ ಪ್ರಮುಖ ಪ್ರವೇಶ ಮಾರ್ಗವಾಗಿದ್ದು, ವೀಲ್ಚೇರ್ನಲ್ಲಿ ಬರುವವರಿಗೆ ತೀವ್ರ ತೊಂದರೆಯಾಗುತ್ತಿದೆ. ಹಿರಿಯ ನಾಗರಿಕರು ಹಾಗೂ ದೈಹಿಕ ಅಸಮರ್ಥತೆ ಹೊಂದಿರುವವರು ಅಧಿಕಾರಿಗಳ ಕಚೇರಿಗೆ ತೆರಳಲು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಿಜಿಟಲ್ ಸೇವೆಗಳು, ಆನ್ಲೈನ್ ವ್ಯವಸ್ಥೆ, ನೂತನ ಕಟ್ಟಡ ಕಾಮಗಾರಿಗಳಿಗೆ ಆದ್ಯತೆ ನೀಡುತ್ತಿರುವ ಆಡಳಿತ ವಿಕಲಚೇತನ ಸ್ನೇಹಿ ವ್ಯವಸ್ಥೆಗಳಿಗೂ ಸಮಾನ ಮಹತ್ವ ನೀಡಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಸರ್ಕಾರದ ಎಲ್ಲ ಕಚೇರಿಗಳು ವಿಕಲಚೇತನ ಸ್ನೇಹಿಯಾಗಬೇಕು ಎಂಬ ನಿಯಮ ಇದ್ದರೂ ನೆಲಮಟ್ಟದಲ್ಲಿ ಸಮರ್ಪಕ ಅನುಷ್ಠಾನ ಕಾಣುತ್ತಿಲ್ಲ. ಜಿಲ್ಲಾಧಿಕಾರಿ ಕಚೇರಿಯೇ ಈ ಪರಿಸ್ಥಿತಿಯಲ್ಲಿದ್ದರೆ ಇತರ ತಾಲೂಕು ಕಚೇರಿಗಳ ಸ್ಥಿತಿ ಹೇಗಿರಬಹುದು ಎಂದು ವಿಕಲಚೇತನರು ಪ್ರಶ್ನಿಸಿದ್ದಾರೆ. ತಕ್ಷಣವೇ ಜಿಲ್ಲಾಡಳಿತ ಗಮನಹರಿಸಿ ಸುಗಮ ಪ್ರವೇಶ ವ್ಯವಸ್ಥೆ, ವಿಶೇಷ ಸಹಾಯ ಡೆಸ್ಕ್, ವೀಲ್ಚೇರ್ ಸೌಲಭ್ಯ ಹಾಗೂ ವಿಕಲಚೇತನರಿಗೆ ಅನುಕೂಲಕರ ಮೂಲಸೌಕರ್ಯ ಕಲ್ಪಿಸಬೇಕು. ನಮ್ಮ ಮೊಬೈಲ್ ಸಂಖ್ಯೆ ಆಧಾರ್ ಲಿಂಕ್ ಮಾಡಬೇಕು. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಬಂದ್ ಆಗಿದ್ದ ಪಿಂಚಣಿ ಮತ್ತೆ ಆರಂಭಿಸಿದ್ದಾರೆ. ಈಗ ಇದೊಂದು ಸಮಸ್ಯೆ ಪರಿಹರಿಸಬೇಕಿದೆ ಎಂದು ಗಾಂಧಿನಗರದ ಇಬ್ರಾಹಿಂ ಶೇಖ್ ಒತ್ತಾಯಿಸಿದ್ದಾರೆ. ಇಬ್ರಾಹಿಂ ಶೇಖ್, ಅದು ಲಿಂಕ್ ಪ್ರಾಬ್ಲಮ್ ಲಿಂಕ್ ಮಾಡ್ಬೇಕ್ರಿ. ಮೊಬೈಲ್ ನಂಬರ್ ಬ್ಯಾರೆ ನಂಬರ್ ಟೆಂಪ್ರರಿ ಐತ್ರಲ್ಲ, ಅದು ತೆಗೆಸಿ ಮೊಬೈಲ್ ನಂಬರ್ ಹಾಕ್ಬೇಕ್ರಿ. ಅದೇ ಸರ್, ಮೊಬೈಲ್ ನಂಬರ್ ಲಿಂಕ್ ಮಾಡಾಕ ಇದು ನೋಡ್ರಿ, ಹೊಸ ಇದು ತಗೊಂಡಿನಿ. ಹ್ಞೂ ಸರ್, ಇಲ್ಲೇ ಸರ್. ನಾನು ಬರೋ ಟೈಮ್ ರಿಕ್ಷಾ ಸಿಗ್ವಾತ್ರಿ ಸರ್. ತಂದ್ರಿ ಬೆಳಗಾಂ ರೀ, ಗಾಂಧಿನಗರ್. ಅದೇ ಐತ್ರಿ, ಆಧಾರ್ ಕಾರ್ಡ್ದಾಗ ಐತ್ರಿ ಸರ್. ತೊಂದ್ರೆ ಐತಿ ಸರ್. ನಾ DC ಆಫೀಸ್ಗೆ ಅದ್ರ ಸಲುವಾಗಿ ಬಂದೀನಿ. ಅಲ್ಲ ಸರ್, ಅವರು ನಮ್ಗೆ ಇದು ಸಹಾಯ ಅವರೇ ಚಾಲು ಮಾಡಿದಾರ. ಮೊಹಮ್ಮದ್ ಸರ್, ರೋಷನ್ ಸರ್ ಅವರೇ ಚಾಲು ಮಾಡಿ ಕೊಟ್ಟಿದ್ದಾರೆ. ಪಗಾರ ಬಂದೈತ್ರಿ ನಮ್ದು, ಭಾಳ ದಿವಸಲೇ ಬಂದೈತಿ. ಒಳ್ಳೆಯವ್ರು ಇದ್ದಾರೆ. ಅದೇ ಸ್ವಲ್ಪ ನಾ ಅದು ಬಂದೀನಿ ಸರ್. ಭಾಳ ತೊಂದ್ರೆ ಇದೆ, ಬಿಸಿಲ್ದಾಗ ಭಾಳ ಆಗ್ತೈತಿ.